ನರಿವೆಟ್ಟ ಈ ಮೂವಿ ಬಗ್ಗೆ ತುಂಬಾ ಜನ ಮಾತಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಇದೊಂದು ಮಲಯಾಳಂ ಪೊಲಿಟಿಕಲ್ ಡ್ರಾಮಾ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಮೂವಿ ಹೇಗಿದೆ, ಏನ್ ಚೆನ್ನಾಗಿತ್ತು, ಏನ್ ಚೆನ್ನಾಗಿಲ್ಲ ಅಂತ ಬ್ರೇಕ್ ಡೌನ್ ಮಾಡೋಣ ಈ ವಿಡಿಯೋನಲ್ಲಿ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಅನುರಾಜ್ ಮನೋಹರ್ ಅವರು ಮತ್ತು ಮೇನ್ ರೋಲ್ ನಲ್ಲಿ ಟೊವಿನೋ ಥಾಮಸ್ ಅವರು ಮಾಡಿದ್ದಾರೆ. ಮೂವಿನಲ್ಲಿ ಟೊವಿನೋ ಥಾಮಸ್ ಅವರು ಪೀಟರ್ ವರ್ಗೀಸ್ ಎಂಬ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ. ಅವರು ಒಬ್ಬ ಕಾನ್ಸ್ಟೇಬಲ್, ಅವರನ್ನ ವೈನಾಡಲ್ಲಿ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ, ಅಲ್ಲಿಗೆ ಪೋಸ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಅಲ್ಲಿ ಹೋದ್ಮೇಲೆ ಪೀಟರ್ ವರ್ಗೀಸ್ಗೆ ಡ್ಯೂಟಿ ಮತ್ತೆ ಮೊರಾಲಿಟಿ ಮಧ್ಯೆ ಕ್ಲಾಶ್ ಆಗುತ್ತೆ, ಡಿಲೈಮ್ ಆಗಿ ಹೋಗ್ತಾರೆ. ಗವರ್ನಮೆಂಟ್ ಮಾಡ್ತಿರೋದು ಸರಿನಾ, ಟ್ರೈಬಲ್ ಪೀಪಲ್ ಅವ್ರು ಮಾಡ್ತಿರೋದು ಸರಿನಾ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಏನೇನಾಗುತ್ತೆ ಅನ್ನೋದೇ ಸ್ಟೋರಿ. ಈ ಮೂವಿ ಆರಾಮಾಗಿ ಒಂದು ಡಾಕ್ಯುಮೆಂಟರಿ ಆಗ್ಬಿಟ್ಟಿರೋದು, ಬಟ್ ಡೈರೆಕ್ಟರ್ ಒಂದ್ ಒಳ್ಳೆ ಕೆಲಸ ಮಾಡಿ ಒಂದು ಮೂವಿ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮೂವಿನಲ್ಲಿ ಏನ್ ವರ್ಕ್ ಆಗಿದೆ ಅಂತ ನೋಡಿದರೆ ಟೊವಿನೋ ಥಾಮಸ್ ಅವರ ಆಕ್ಟಿಂಗ್ ತುಂಬಾ ಸಖತ್ತಾಗಿ ಮೂಡ್ ಬಂದಿದೆ. ಒಂದು ಗ್ರಿಪ್ಪಿಂಗ್ ಆಕ್ಟಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಲಾಯಲ್ಟಿ ಮತ್ತೆ ಕಾನ್ಶಿಯಸ್ನೆಸ್ ಮಧ್ಯೆ ಫೈಟ್ ಇದೆಯಲ್ಲ, ಅವ್ರ ಡಿಲಮಾ ಇದೆಲ್ಲ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿರೋದು ಏನಪ್ಪಾ ಅಂದ್ರೆ ಪೊಲಿಟಿಕಲ್ ಅಂಡರ್ ಟೋನ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಂದೇ ಒಂದು ಸ್ಟೆಪ್ ಕೂಡ ಹಿಂದೆ ಬಂದಿಲ್ಲ. ಅನ್ಕಂಫರ್ಟಬಲ್ ಟ್ರೂತ್ ನ ಜನರ ಮುಂದೆ ಇಟ್ಟಿದ್ದಾರೆ. ಆ ವೈಲೆನ್ಸ್ ಆಗಿರ್ಬೋದು, ಲ್ಯಾಂಡ್ ಆಪರೇಷನ್ ಆಗಿರ್ಬೋದು, ಮತ್ತೆ ಇಂಜಸ್ಟಿಸ್ ಇದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಎಮೋಷನಲ್ ಇಂಪ್ಯಾಕ್ಟ್ ಮಾತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮೂವಿ ಮುಗ್ಮೇಲೂ ಕೂಡ ಅಯ್ಯೋ ಏನಪ್ಪಾ ಈ ತರ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಮೋಷನ್ಸ್ ನ ವೇರಿ ಮಾಡುತ್ತೆ. ಇಟ್ ವಾಸ್ ಹಾಂಟಿಂಗ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆ ಫೈಟಿಂಗ್ ಸೀಕ್ವೆನ್ಸಸ್ ಇಂಪ್ಯಾಕ್ಟ್ ಸಖತ್ತಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಬಟ್ ಕೆಲವು ಸೈಡ್ ಆಫ್ ಇದೆ. ಆನ್ ದಿ ಹೋಲ್ ಇಟ್ ವಾಸ್ ಓಕೆ. ಮೂವಿನಲ್ಲಿ ಏನೇನು ವರ್ಕ್ ಆಗಿಲ್ಲ ಅಂತ ನೋಡಿದರೆ ಪೇಸಿಂಗ್ ಇಶ್ಯೂಸ್ ತುಂಬಾ ಇತ್ತು. ಎಸ್ಪೆಷಲಿ ಬಿಲ್ಡಪ್ ಇದೆಲ್ಲ ಫಸ್ಟ್ 30 ಮಿನಿಟ್ಸ್ ಅದೊಂದು ಸ್ವಲ್ಪ ಬೋರಿಂಗ್ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಪೇಸ್ ಪಿಕಪ್ ಮಾಡುತ್ತೆ, ಬಟ್ ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಅದ್ರ ಜೊತೆಗೆ ಮೂವಿದು ಸ್ಟ್ರಕ್ಚರ್ ಇದೆಯಲ್ಲ, ಹಿಂದೆಯಿಂದ ಮುಂದೆ ತೋರಿಸಿ ಅದ್ರ ಬದಲು ಲೀನಿಯರ್ ಸ್ಟ್ರಕ್ಚರ್ ಆಗಿರೋ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಮೂವಿ ಬಂದು ಒಬ್ಬ ಕಾಪ್ ಪರ್ಸ್ಪೆಕ್ಟಿವ್ ಅಲ್ಲಿ ತೋರಿಸಿದ್ದಾರೆ. ಅದರಿಂದ ಡ್ರಾಮ್ಯಾಟಿಕಲಿ ಓವರ್ ಶ್ಯಾಡೋಸ್ ಟ್ರೈಬಲ್ ವಾಯ್ಸ್ ಅಂತ ಹೇಳ್ಬೋದು. ಟ್ರೈಬಲ್ ವಾಯ್ಸಸ್ ನ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿರೋದು. ಎಡಿಟಿಂಗ್ ಮಾತ್ರ ಖಂಡಿತವಾಗ್ಲೂ ಚೆನ್ನಾಗಿ ಮಾಡಬಹುದಿತ್ತು. ಲೀನಿಯರ್ ಸ್ಟೋರಿ ಮಾಡಿದ್ರೆ ಚೆನ್ನಾಗಿರೋದು. ಮೇ ಬಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ಬಟ್ ಆ ಶಿಫ್ಟ್ ಇದೆಲ್ಲ ಚೆನ್ನಾಗಿ ಮೂಡ್ ಬಂದಿಲ್ಲ. ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಫೈನಲ್ ವರ್ಡಿಕ್ಟ್ ಹೇಳ್ಬೇಕಂದ್ರೆ ನರಿವೆಟ್ಟ ಮೂವಿ ಬಂದು ಒಂದು ಬೋಲ್ಡ್ ಎಕ್ಸಿಕ್ಯೂಷನ್ ಆಫ್ ಪೊಲಿಟಿಕಲ್ ಡ್ರಾಮಾ. ಯಾವುದೇ ರೀತಿಯಾದ ಸ್ಟೆಪ್ ಬ್ಯಾಕ್ ತಗೊಳ್ದೆ ಹಿಂಗಿತ್ತು ಹಂಗೆ ತೋರ್ಸಕ್ ಟ್ರೈ ಮಾಡಿದ್ದಾರೆ. ಆ ವೈಲೆನ್ಸ್ ಆಗಿರ್ಬೋದು, ಆ ಲ್ಯಾಂಡ್ ಎಕ್ವಿಸೇಷನ್ ಆಗಿರ್ಬೋದು, ಮತ್ತೆ ಸೋಷಿಯಲ್ ಇಂಜಸ್ಟಿಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಆ ಕ್ಲೈಮ್ಯಾಕ್ಸ್ ಇದೆಯಲ್ಲ ಓಪನ್ ಎಂಡಿಂಗ್, ಅದು ನಿಮ್ಗೆ ಹಾಂಟ್ ಮಾಡುತ್ತೆ. ಅಯ್ಯೋ ಏನಪ್ಪ ಈ ತರ ಆಗೋಯ್ತಲ್ಲ ಅಂತ ಸ್ಕ್ರೀನ್ ರೋಲ್ ಆದ್ಮೇಲೆ ನೀವು ಯೋಚನೆ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿನ ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ಒಂದ್ಸತಿ ನೋಡ್ಬೋದು. ಈ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಬಂದಿದೆ ಇವಾಗ ತಾನೆ, ಹೋಗಿ ಇವಾಗ್ಲೇ ನೋಡಿ. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 7/10. ನೀವೇನಾದ್ರೂ ಈ ಮೂವಿ ನೋಡಿದ್ರೆ ನಿಮ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.